ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಹೀಗೆ ಕುಟುಂಬಕ್ಕೆ ಆಧಾರ ಸ್ತಂಭವಾದಂತಹ ಮಗನನ್ನು ಕಳ್ಕೊಂಡು, ಮಗಳನ್ನು ಕಳ್ಕೊಂಡು, ಪತಿಯನ್ನು ಕಳ್ಕೊಂಡಂತಹ ಕಮಲಾಬಾಯಿಯವರ ದುಃಖ ಹೇಳುತ್ತಿರೋದು. ಆ ಸಂದರ್ಭದಲ್ಲಿ ಬಾಲಕ ಶ್ರೀಧರರು ತಾಯಿಗೆ ಉಪದೇಶ ಮಾಡ್ತಾರೆ. ಯಾಕೆ ಚಿಂತೆ ಮಾಡ್ತೀಯಮ್ಮ, ಅವರೆಲ್ಲ ಬಂದಿದ್ದು ಇಷ್ಟೇ ದಿನಕ್ಕಾಗಿ ಅಂತ ಬಂದವರು, ಅವರ ಋಣ ಇಷ್ಟು ಕಾಲ ಇತ್ತು ಅಷ್ಟೇ. ಹಾಗಾಗಿ ನಿರೀಕ್ಷೆ ಮಾಡೋ ಹಾಗಿಲ್ಲ. ಎಷ್ಟು ಆಧ್ಯಾತ್ಮಪೂರ್ಣವಾದಂತಹ ಆಳವಾದಂತಹ ಮಾತನ್ನು ಹೇಳಿದರು ಅಂತ ಕೇಳಿದರೆ, ಮಗನಾಡಿದಂತಹ ಮಾತನ್ನು ಕೇಳಿದಂತಹ ತಾಯಿಗೆ ಸಮಾಧಾನ ಆಗ್ತದೆ. ಅಷ್ಟನ್ನು ಕಳ್ಕೊಂಡಂತಹ ತಾಯಿ ಮಗನ ಮಾತನ್ನು ಕೇಳಿದ ಮೇಲೆ ಅರ್ಥ ಆಯಿತು ಮಗು ನನಗೆ ಅಂತ ಸಮಾಧಾನದ ಮಾತನ್ನು ಆಡ್ತಾರೆ. ಹಾಗಂತ ಅಷ್ಟಾದ ಮೇಲೆ ಹೇಗೋ ದಿನ ಕಳೆಯುವಂತಹ ಸ್ಥಿತಿ ಬಂತು. ಕುಟುಂಬಕ್ಕೆ ಯಾವುದೇ ಆಧಾರ ಇರಲಿಲ್ಲ, ಕಷ್ಟದಲ್ಲಿಯೇ ಬದುಕಬೇಕಾದಂತಹ ಸ್ಥಿತಿ. ಒಂದು ದಿನ ರಾತ್ರಿ ಎಷ್ಟೋ ಹೊತ್ತಿಗೆ, ರಾತ್ರಿ ಅರ್ಧರಾತ್ರಿಯಲ್ಲಿ ಕಮಲಾಬಾಯಿಯವರಿಗೆ ತಡೆಯಲಾರದಷ್ಟು ಹೊಟ್ಟೆ ನೋವು. ಶ್ರೀಧರ್ ಕೇಳ್ತಾರೆ, ಏನಾಯ್ತಮ್ಮ? ಇಲ್ಲ ಮಗು, ಹೊಟ್ಟೆ ನೋಯ್ತಾ ಇದೆ, ನಾಳೆ ಬೆಳಗ್ಗೆ ಹೋಗಿ ಅಲ್ಲಿ ವೈದ್ಯರಿದ್ದಾರೆ, ಇವ್ರಿಗೆ ಗೊತ್ತಿದೆ ವೈದ್ಯರ ಮನೆ ಎಲ್ಲಿ ಅಂತ, ಅವ್ರ ಮನೆಗೆ ಹೋಗಿ ನೀನು ಒಂದಷ್ಟು ಔಷಧಿಯನ್ನು ಕೊಡ್ತಾರೆ, ಅವ್ರ ಮದ್ದನ್ನು ಕೊಡ್ತಾರೆ, ತಗೊಂಡು ಬಾ ಅಂತ. ಇವರು ಹಾಗೆ ಹೇಳಿದರು. ಇವರಿರುವುದು ಆ ಕಾಲದ ಭಾಗ್ಯನಗರದ ಬಸರ್ಗಂಜ್ ಅನ್ನುವಂತಹ ಪ್ರದೇಶದಿಂದ ಸುಮಾರು 1 ಮೈಲಿ ದೂರ. ಆ ರಾತ್ರಿಯಲ್ಲಿ ಒಬ್ಬರೇ ನಡ್ಕೊಂಡು ಹೋಗಿ ಆ ರಾತ್ರಿ ವೈದ್ಯರನ್ನು ಎಬ್ಬಿಸಿ ಔಷಧಿಯನ್ನು ತಂದುಕೊಡ್ತಾರಂತೆ. ತಾಯಿ ದುಃಖದಿಂದ ತಬ್ಕೊಳ್ತಾರೆ. ಅಷ್ಟಾದ ಮೇಲೆ ಇವರ ಕೈಯಲ್ಲಿ ಔಷಧಿಯನ್ನು ತರಿಸಿ ಅವರು ಸ್ವೀಕರಿಸಿದ ಮೇಲೆ ಕಮಲಾಬಾಯಿ ಮತ್ತೆ ಬದುಕಿರುವಷ್ಟು ಕಾಲವೂ ಅವರಿಗೆ ಮತ್ತೆ ಹೊಟ್ಟೆ ನೋವು ಬರಲಿಲ್ಲಂತೆ. ಅಂದರೆ ಕೈಗುಣ ಆಗಿತ್ತ, ಇವರು ಕೊಟ್ಟಂತಹ ಸಂದರ್ಭ ಆಗಿತ್ತ, ಇವ್ರ ಮನೋಭಾವ ಆಗಿತ್ತ ಗೊತ್ತಿಲ್ಲ, ಹಾಗಾಯಿತು. ಅಂತೂ ಶ್ರೀಧರರ ಮಾತುಗಳನ್ನು ಕೇಳುತ್ತಾ, ಇವರನ್ನು ನೋಡುತ್ತಲೇ ಕಮಲಾಬಾಯಿ ಎಲ್ಲ ದುಃಖಗಳನ್ನು ಕಳೀತಾ ಕಳ್ಕೊಂಡು ಹೇಗೋ ದಿನವನ್ನು ಕಳೀತಾ ಇದ್ರು. ಇವರು ಶಾಲೆಯಲ್ಲಿಯೂ ಹಾಗೆ ತುಂಬ ಸನಾತನ ಹಿನ್ನೆಲೆಯನ್ನು ಇಟ್ಟುಕೊಂಡೇ ಆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಾಗಲೂ ಬಹಳ ನಂಬಿಕೆ. ಯಾರಾದರೂ ದೇವರಿಲ್ಲ ಅಂತ ಹೇಳಿದರೆ ಅಥವಾ ಯಾವುದ ದೇವರನ್ನು ನಿಂದಿಸಿದರೆ ಶಾಂತ ಸ್ವರೂಪಿಯಾದಂತಹ ಶ್ರೀಧರರಿಗೆ ಆ ಕಾಲಕ್ಕೂ ಕೋಪ ಬರ್ತಿತ್ತು. ಎಂಥವರೇ ದೊಡ್ಡವರೇ ಆದರೂ ಅದನ್ನು ವಿರೋಧಿಸಿ ಮಾತಾಡ್ತಾ ಇದ್ರು. ಜೊತೆಗೆ ಕೆಲವರೆಲ್ಲ ಕೆಣಕ್ತಿದ್ರಂತೆ, ಬೇಕಂತ ಶ್ರೀಧರರ ಮಾತನ್ನು ಕೇಳಬೇಕು ಅಂತಲೇ ಯಾವುದಾದ್ರೊಂದು ವಿತಂಡ ವಾದವನ್ನು ಮಾಡ್ತಿದ್ರಂತೆ. ಏನು ಹೇಳ್ತಾರೆ ಶ್ರೀಧರರು, ಏನು ಹೇಳ್ತಾರೆ ನೋಡೋಣ ಅಂತ ಗೊತ್ತಿರ್ತು ಅವರಿಗೆ. ಯಾಕೆಂದ್ರೆ ಅವರು ದೇವರನ್ನು ವಿರೋಧಿಸುವವರು ಅಲ್ಲ, ಸನಾತನ ಸಂಸ್ಕೃತಿಯನ್ನು ವಿರೋಧಿಸುವವರು ಅಲ್ಲ. ಆದರೆ ಶ್ರೀಧರರ ಮಾತನ್ನು ಕೇಳಲಿಕ್ಕೆ ಬೇಕಾಗಿ ಏನೋ ಒಂದಷ್ಟು ವಿತಂಡ ವಾದವನ್ನು ಮಾಡ್ತಿದ್ರಂತೆ. ಕೆಲವೊಮ್ಮೆ ಇವರು ಅದನ್ನು ವಿರೋಧಿಸಿ ಆ ಸ್ಥಳದಿಂದಲೇ ಎದ್ದು ಹೋಗ್ಬಿಡ್ತಿದ್ರಂತೆ. ಇವರಲ್ಲಿ ಯಾಕೆ ವಾದ ಮಾಡಬೇಕು ನಾವು ಎನ್ನುವ ಹಾಗೆ ಎದ್ದು ಹೋಗ್ತಿದ್ರಂತೆ. ಹೀಗೆ ಶ್ರೀಧರರಿಗೆ ಹಾಗೆ ಕಳೀತಾ 12 ವರ್ಷಗಳ ಪ್ರಾಯ ಆಗಿದ್ದಿರಬೇಕು. ಅಂತಹ ಸಂದರ್ಭದಲ್ಲಿ ಭಗವಾನರು ತಮ್ಮ ಜೀವನದಲ್ಲಿ ಇದ್ದಂತಹ ಒಂದೇ ಒಂದು ಆಧಾರವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಬರ್ತದೆ.